ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫಸ್ಟ್ಲಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ನಾಗರ ಪಂಚಮಿ ಹಬ್ಬ ಗೊತ್ತಿರುತ್ತೆ, ಆದರೆ ಅದರಿಂದ ಕತೆ ಏನು, ನಾವು ಯಾಕೆ ಹಬ್ಬನ ಆಚರಿಸ್ತೀವಿ ಅನ್ನೋದು ಗೊತ್ತಾ? ಈ ಹಬ್ಬದ ಉಲ್ಲೇಖ ನಮಗೆ ಮಹಾಭಾರತದಲ್ಲಿ ಸಿಗುತ್ತೆ. ಏನಪ್ಪ ಕತೆ ಅಂದರೆ, ಜಯಮೇ ಜಯ ಅಂತ ಒಬ್ಬ ರಾಜ ಇರ್ತಾನೆ. ಈ ರಾಜನ ತಂದೆ ಬಂದು ಪರೀಕ್ಷಿತ. ಈ ಪರೀಕ್ಷಿತ ಸರ್ಪಗಳ ರಾಜನಾದ ತಕ್ಷನಿಂದ ಸಾವಿನಪ್ಪಿರ್ತಾನೆ. ಇದೇ ಸೇಡು, ಇದೇ ಕೋಪನ ಜಯಮೇ ಜಯ ತಲೆಯಲ್ಲಿಟ್ಕೊಂಡು ಇಡೀ ಸರ್ಪಕುಲವನ್ನೇ ನಾಶ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಅಲ್ಲೇ ಇದ್ದ ಆಸ್ತಿಕ ಋಷಿಗಳು ಈ ಯಾಗನ ನಿಲ್ಲಿಸ್ತಾರೆ. ಅದೇ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಅಂತ ಆಗುತ್ತೆ. ಈ ದಿನ ನಾವು ಹಾವಿಗೆ ಅಂದರೆ ನಾಗಪ್ಪನಿಗೆ ಹಾಲೆರಿತೀವಿ, ಹಾಗೆ ನೈವೇದ್ಯ ಕೊಡ್ತೀವಿ. ಇದು ನಾಗಪಂಚಮಿ ಹಬ್ಬದ ಇಂದಿನ ಕತೆ. ಆದರೆ ನಾವಿದನ್ನು ನಾಗಪಂಚಮಿ ದಿನ ಮಾಡೋಲ್ಲ, ನಾವಿದನ್ನು ಗಣೇಶ ಹಬ್ಬ ದಿನ ಹೋಗಿ ತೆನಿ ಎರಿಯೋದು ಅಂತ ಕರೀತಾರೆ, ಅದನ್ನು ಮಾಡ್ಕೊಂಡು ಬರ್ತೀವಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಗಣೇಶ ಹಬ್ಬ ಅಂದರೆ ಗೊತ್ತಲ್ಲ ಏನು ಸ್ಪೆಷಲ್ ಅಂತ, ಕಡುಬು ಇಲ್ಲದೆ ಹಬ್ಬನೇ ಆಗಲ್ಲ. ಮನೆಗೆ ನನ್ನ ಕಸಿನ್ಸ್ ಬಂದಿದ್ದರಿಂದ ಮಾತಾಡ್ತಾ ಊಟನೂ ಮುಗಿಸ್ಕೊಂಡ್ವಿ. ಇನ್ನು ಗೌರಿ ಹಬ್ಬ ಅಂದರೆ ಗೊತ್ತಲ್ವಾ, ಮನೆ ಹೆಣ್ಮಕ್ಳಿಗೆ ಬಾಗ್ನ ಕೊಡ್ತೀವಿ. ಈ ಬಾಗ್ನದಲ್ಲಿ ನವಧಾನ್ಯ, ಹಣ್ಣು, ಹೂವು, ಬಳೆ, ಕಾಯಿ, ಏನೇನು ಎಸೆನ್ಷಿಯಲ್ಸ್ ಇರೋದೋ ಅದೆಲ್ಲನೂ ಕೊಡ್ತಾರೆ. ಏನಕ್ಕಪ್ಪ ಕೊಡ್ತಾರೆ ಅಂದರೆ, ಮದುವೆ ಆಗಿರೋ ಹೆಣ್ಮಕ್ಳು ತವ್ರ ಮನೆಗೆ ಬಂದಾಗ ತನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಲಿ ಅಂತ ಕೊಡ್ತಾರೆ. ಎಲ್ಲ ಟ್ರೆಡಿಷನ್ಸ್ ಜೊತೆ ಎಷ್ಟು ಸಿಂಪಲ್ ಆಗಿತ್ತು ನಮ್ಮನೆ ಗಣೇಶ ಹಬ್ಬ. ನಿಮ್ಮನೆ ಗಣೇಶ ಹಬ್ಬ ಹೆಂಗಿತ್ತು ಅಂತ ಬೇಗ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.